ಕಳೆದ ಲೋಕಸಭಾ ಚುನಾವಣೆ ವೇಳೆ ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲಿ ಮತಗಳತನ ಆಗಿದೆ ಅನ್ನುವಂಥ ಆರೋಪವನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಅದರಲ್ಲೂ ಮಹದೇವಪುರ ಕ್ಷೇತ್ರದಲ್ಲಿ ಈ ಒಂದು ಮತಗಳತನ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡಿರುವಂಥ ಕಾರಣಕ್ಕಾಗಿ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಬಿಜೆಪಿಯ ಮಾಜಿ ಸಚಿವರಾಗಿರುವಂಥ ಅರವಿಂದ್ ಲಿಂಬಾವಳಿ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ರಾಹುಲ್ ಗಾಂಧಿ ಅವರ ಆರೋಪವನ್ನು ತಾವು ನೋಡಿದ್ರಿ. ಈಗ ಅದಕ್ಕೆ ತಮ್ಮ ಪ್ರತಿಕ್ರಿಯೆ ಏನು ಅಂತ? ಯಾಕಂತಂದ್ರೆ ನಿಮ್ಮ ಕ್ಷೇತ್ರದಲ್ಲೇ ಮತಗಳತನ ಆಗಿದೆ, 1 ಲಕ್ಷಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳತನವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಅವರು ಆರೋಪ ಮಾಡಿದರೆ ಅದಕ್ಕಿಂತ ನಾನು ಪ್ರತ್ಯಾರೋಪ ಮಾಡ್ತೀನಿ. ವರ್ಣಾದಲ್ಲಿ, ಆಮೇಲೆ ಮಾನ್ವಿಯಲ್ಲಿ ಎಕ್ಸಾಂಪಲ್ಸ್ ನಾನು ತೆಗೆದಿದ್ದೀನಿ. ಮಸ್ಕಿಯಲ್ಲಿ, ಸಂಡೂರಲ್ಲಿ, BTM ಲೇಔಟಲ್ಲಿ, ಶಿವಾಜಿನಗರದಲ್ಲಿ, ಚಾಮರಾಜಪೇಟೆಯಲ್ಲಿ ಈ ಥರ ಆರೋಪಗಳಿದೆ. ಪ್ರತ್ಯಾರೋಪ ನಂದು. ಲಕ್ಷಾನುಗಟ್ಟಲೆ ಮತದಾರನ ಅವರು ಹಿಂಗೆ ಕಳ್ಳತನ ಮಾಡಿದ್ದಾರೆ. 6 ತಿಂಗಳುಗಳ ಕಾಲ ನಾವು ರಿಸರ್ಚ್ ಮಾಡಿದ್ದೇವೆ. ಹಾಗಾಗಿ ಈ ಒಂದು ಮಾಹಿತಿ ಬಹಿರಂಗ ಆಯಿತು. ಇದರ ರೀತಿಯಾಗಿ ನಾವು ಬೇರೆ ಬೇರೆ ಕ್ಷೇತ್ರಗಳನ್ನು ಕೂಡ ಪರಿಶೀಲನೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ನಾನು 224 ಕ್ಷೇತ್ರನೂ ವೆರಿಫೈ ಮಾಡ್ತೀನಿ. ಎಲ್ಲ ಕಡೆ ಹಿಂಗಿದೆ. ಹೇಳಿದ್ನಲ್ಲ ಈಗ ನಾನು. ಅವ್ರೇನು ಆರೋಪ ಮಾಡಿರೋದು? ಡೂಪ್ಲಿಕೇಟ್ ವೋಟರ್ಸ್ ಇದ್ದಾರೆ. ಡೂಪ್ಲಿಕೇಟ್ ವೋಟರ್ಸ್ ಇದ್ದಾರೆ ಅಂತಂದರೆ 3 ಎಕ್ಸಾಂಪಲ್ ಕೊಟ್ಟಿದ್ದೀರಿ ನೀವು. ಒಂದು 4 ಪೋಲಿಂಗ್ ಬೂತಲ್ಲಿ ಇರ್ತಕ್ಕಂಥ ಏನೋ ಹೆಸರು, ಗುರುಕಿರತ್ ಸಿಂಗ್ ಡಾಂಗ್, ಅವನು ವೋಟರ್ ಲಿಸ್ಟಿಗೆ ಅಪ್ಲೈ ಮಾಡಿದ್ದಾನೆ, ರಿಜೆಕ್ಟ್ ಆಗಿದೆ. ಮತ್ತೆ ಅಪ್ಲೈ ಮಾಡಿ, ಮತ್ತೆ ರಿಜೆಕ್ಟ್ ಆಗಿದೆ, ಮತ್ತೆ ಅಪ್ಲೈ ಮಾಡಿ, ಮತ್ತೆ ರಿಜೆಕ್ಟ್ ಆಗಿದೆ, ಮತ್ತೆ ಅಪ್ಲೈ ಮಾಡಿ, ಮತ್ತೆ ರಿಜೆಕ್ಟ್ ಆಗಿದೆ. ನೋಡಿದರೆ 4 ಬೂತಲ್ಲಿ ಬಂದಿದೆ. ಆಮೇಲೆ ಅವನು ಫಾರ್ಮ್ ನಂಬರ್ 7 ಹಾಕ್ಬಿಟ್ಟು 3 ಕಡೆಗೆ ಡಿಲೀಷನ್ ಹಾಕಿದ್ದಾನೆ. ಆನ್ಲೈನಲ್ಲಿ ವೋಟ್ ಒಂದೇ ಕಡೆಗೆ ಹಾಕಿದ್ದಾನೆ. ಇನ್ನೊಂದಿಬ್ಬರು ಹೇಳಿದಿರಿ ನೀವು. ಯಾರದು? ಒಬ್ಬನು ಇದು ಶ್ರೀವಾತ್ಸ, ಆದಿತ್ಯ ಶ್ರೀವಾತ್ಸ, ಲಕ್ನೋದವನು. ಅವನು 19 ವರ್ಷದಾಗ ಅಲ್ಲಿ ಎನ್ರೋಲ್ ಮಾಡಿದ್ದಾನೆ. ಅದಾದಮೇಲೆ ಮುಂಬೈನಲ್ಲಿ ಅವನಿಗೆ ಕೆಲಸ ಸಿಕ್ಕಿದೆ. ವೋಟ್ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿದ್ದಾನೆ. ಚೇಂಜ್ ಆಫ್ ಅಡ್ರೆಸ್ನಲ್ಲಿ ಫಾರ್ಮ್ ನಂಬರ್ 8 ಮುಂಬೈನಲ್ಲಿ ವೋಟ್ ಹಾಕಿದ್ದಾನೆ ಹಿಂದೆ. ಅಲ್ಲಿಂದ ಬೆಂಗಳೂರಲ್ಲಿ ಕೆಲಸ ಸಿಕ್ಕಿದೆ. ಗುಂಜೂರಲ್ಲಿ ಬಂದಿದ್ದ ಬಾಡಿಗೆ ಮನೆಯಲ್ಲಿ. ಅಲ್ಲಿಂದ ಇಲ್ಲಿಗೆ ಚೇಂಜ್ ಮಾಡಿಕೊಂಡ. ಇಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಇತ್ತು, ಅವಾಗ ವೋಟ್ ಹಾಕಿದ್ದಾನೆ. ಆಮೇಲೆ ಮನೆ ಖರೀದಿ ಮಾಡಿದ, ಫ್ಲ್ಯಾಟ್ ಅದೇ ಬ್ಲಾಕಲ್ಲಿ ಮುಂದೆ. ಅದು ಬೇರೆ ಬೂತಿಗೆ ಬರುತ್ತೆ. ಅಲ್ಲಿ ಮತ್ತೆ ಚೇಂಜ್ ಮಾಡ್ಕೊಂಡಿದ್ದಾನೆ. ನಿಯಮದ ಪ್ರಕಾರ ಮಾಡ್ಕೊಂಡಿದ್ದಾನೆ. ಇನ್ನೊಬ್ಬನು ವಾರಣಾಸಿ, ಅವನು ವಿನೋದ್ ಸಿಂಗ್, ಅವನಿಗೆ ಬೆಂಗಳೂರಲ್ಲಿ ಕೆಲಸ ಸಿಕ್ತು. 18 ವರ್ಷ ದಾಟಿದ್ದಕ್ಕೆ ಅಲ್ಲಿ ಎನ್ರೋಲ್ ಮಾಡಿದ್ದ. ಆಮೇಲೆ ಅವನು ಚೇಂಜ್ ಮಾಡ್ಕೊಂಡು ಮಾರತಳ್ಳಿಗೆ ಬಂದ. ಮಾರತಳ್ಳಿಯಲ್ಲಿದ್ದಾಗ ಎಲೆಕ್ಷನ್ ಇತ್ತು, ವೋಟ್ ಹಾಕಿದ್ದಾನೆ. ಲೋಕಸಭಾ ಎಲೆಕ್ಷನ್ ಅಷ್ಟೊತ್ತಿಗೆ ಅವನು ಇದರಲ್ಲಿ ದೊಡ್ಡಕಾನಹಳ್ಳಿ ಸನ್ ಸಿಟಿ ಗ್ಲೋರಿಯಾದಲ್ಲಿ ಫ್ಲ್ಯಾಟ್ ತೊಗೊಂಡ. ಆ ಫ್ಲ್ಯಾಟಲ್ಲಿ ವಾಸ ಇದ್ದ. ಹೆಂಡ್ತಿದ್ದು ಅವನು ವೋಟರ್ ಚೇಂಜ್ ಮಾಡ್ಕೊಂಡ ಅಲ್ಲಿಗೆ, ನಿಯಮದ ಪ್ರಕಾರನೇ. ಅದನ್ನು ತೋರಿಸ್ಬಿಟ್ಟು ಡೂಪ್ಲಿಕೇಟ್ ವೋಟರ್ಸ್ ಎಷ್ಟು 11,965 ಪಬ್ಲಿಕ್ ಡೊಮೇನ್ಗೆ ಹಾಕಲಿ, ಚೆಕ್ ಮಾಡೋಣ ಡೂಪ್ಲಿಕೇಟ್ ಯಾರು ಮಾಡಿದ್ದಾರೆ ಅಂತ. ಶಿವಾಜಿನಗರದಲ್ಲಿ ಇರೋದು ಅದನ್ನು ಹಾಕಲಿ, ಚಾಮರಾಜಪೇಟೆದು ಅದನ್ನು ಹಾಕಲಿ, ಹಾಕ್ಬೇಕು ನೀವು. ಇನ್ನೊಂದೇನು ಹೇಳಿದ್ರಿ ಆರೋಪ? ಅದಾದಮೇಲೆ ಫೇಕ್ ಅಡ್ರೆಸ್ 40,000 ಜನ ಇದ್ದಾರೆ. ಇದನ್ನು ಚೆಕ್ ಮಾಡಿಸಿದೆ ನಾನು. ಬೋಗನಹಳ್ಳಿ ಅಂತ ಊರಿದು. ಆ ಬೋಗನಹಳ್ಳಿನಲ್ಲಿ ಹೋಗಿ ಚೆಕ್ ಮಾಡಿದರೆ 13 ಜನ ಸಿಕ್ಕಿದ್ದಾರೆ ನಮಗೆ. ಅವರು ಅಡ್ರೆಸ್ ಕೊಟ್ಟಿದ್ದಾರೆ ಎನ್ರೋಲ್ ಮಾಡುವಾಗ. ಬಂದಿಲ್ಲ ಅಡ್ರೆಸ್ಸು. ವೋಟರ್ ಲಿಸ್ಟ್ನಲ್ಲಿ ಹೆಸರು ಬಂದಿದೆ. ID ಎಲ್ಲ ತೊಗೊಂಡು ಹೋಗ್ಬಿಟ್ಟು ವೋಟ್ ಹಾಕಿದ್ದಾರೆ ಒಂದು 7-8 ಜನ. ಈಗ ಅಲ್ಲಿ ಚೆಕ್ ಮಾಡಿದ್ರಿ 19 ಜನರಲ್ಲಿ 2 ಸತ್ತು ಹೋಗಿದ್ದಾರೆ. ಉಳಿದವರು ಕೆಲವರು ಅಲ್ಲಿದ್ದಾರೆ. ಅಡ್ರೆಸ್ಸು ಇದೆ ಅವರಿಗೆ. ಅದಕ್ಕೆ ನೀವು ಫೇಕ್ ಅಡ್ರೆಸ್ 0 ಅಂತ ಬಂದಿದೆ. 0 ಅಂತ ವರ್ಣಾದಲ್ಲಿ ಬಂದಿದೆ. ಮುಖ್ಯಮಂತ್ರಿಗಳ ಕ್ಷೇತ್ರ ಒಂದೇ ಒಂದು ಬೂತ್ ಚೆಕ್ ಮಾಡಿದೆ ನಾನು. ಎಲ್ಲ ಬೂತಲ್ಲಿ ಹಂಗಿರ್ಬೋದು, ಅವ್ರದ್ದು ಗೊತ್ತಿಲ್ಲ ನನಗೆ. ಸಂಡೂರಲ್ಲಿದೆ, ಮಾನ್ವಿಯಲ್ಲಿದೆ, ಮಸ್ಕಿಯಲ್ಲಿದೆ. 0 ಇರೋದು. ವಾಲ್ಮೀಕಿ ಹಗರಣ ಮಾಡಿ ಎಲೆಕ್ಷನ್ ಗೆದ್ರಲ್ಲ, ಅಲ್ಲೂ ಹಾಗೆ ಇರೋದು 0 ನಿಮ್ಮದು. ಸೊ
ಹಂಗಾರೆ ನಮ್ಮದು ಫೇಕ್ ಅಡ್ರೆಸ್ ಕೊಟ್ಟು ನಾವು ಓಟ್ ಹಾಕ್ಸ್ಕೊಂಡಿವಿ ಅಂದರೆ ನಿಮ್ಮವರು ಅದೇ ಮಾಡಿದಾರೆ ಅಂತ ಆಯ್ತಲ್ಲ. ಸರ್ ಹಾಗಿದ್ರೆ ರಾಹುಲ್ ಗಾಂಧಿ ಆರೋಪದಲ್ಲಿ ಹುರುಳಿಲ್ವಾ ಅಂತ? ಏನೇನೂ ಉರುಳಿಲ್ಲ. ಬಲ್ಕ್ ವೋಟರ್ಸ್ 10,000 ಜನ, 10,452 ಜನ ಎಲ್ಲಿದ್ದಾರಪ್ಪ? ಅವರೆಲ್ಲ ಇಲ್ಲಿ ಕೆಲಸ ಮಾಡುವಂಥ ಒಂದು ರಸಗಂಗಾ ಅಂತ ಹೋಟೆಲ್ ಇದೆ, ಇನ್ನೊಂದು ಬ್ರೂವೆರಿ ಇದೆ, ಮತ್ತೊಂದು ಕನ್ಸ್ಟ್ರಕ್ಷನ್ ಮಾಡೋ ಶೆಡ್ಗಳಿದ್ದಾವೆ. ಆ ಎಂಪ್ಲಾಯೀಸ್ಗೆಲ್ಲ ಅಕಾಮಡೇಷನ್ ಮಾಡಿದ್ದಾರೆ. ಅಕಾಮಡೇಷನ್ ಮಾಡಿ ಒಂದೇ ನಂಬರಲ್ಲಿ ಇದ್ದಾರೆ. ಅವ್ರು ಕೊಡಬಾರ್ದು. ಹಂಗಾರೆ ಅವ್ರು ಓಟ್ ಹಾಕ್ಬಾರ್ದಾ? ಬಡವರಿಗೆ ಅವಮಾನ ಮಾಡ್ತೀರಿ ನೀವು? ಬಡವ್ರು ಓಟ್ ಹಾಕ್ಬಾರ್ದಾ? ಗ್ರೌಂಡಲ್ಲಿ ಬಂದು ನೋಡಬೇಕು ಅವರು. ರಾಹುಲ್ ಗಾಂಧಿ ಮೋದಿ ಕಾರಣಕ್ಕೆ ಅನೇಕರಿಗೆ ಮನೆ ಸಿಗ್ತಾ ಇದ್ದಾವೆ ಇವತ್ತು. ಅಂಥವ್ರು ಅಂಥ ಪರಿಸ್ಥಿತಿಯಲ್ಲಿದ್ದಂಥವ್ರು ಓಟ್ ಹಾಕಿದ್ರೆ ಅದರಲ್ಲಿ ಎಷ್ಟು ಜನ ಓಟ್ ಹಾಕಿದ್ದಾರೆ? ನೀವು ಹೇಳಿರೋ 3 ಬೂತ್ ಇವು ಯಾವುದಪ್ಪ? 366 ನಲ್ಲಿ 48 ಜನ ಅಂತ ಹೇಳಿದ್ದೀರಿ. ಅಲ್ಲಿ 2 ಓಟ್ ಹಾಕಿದ್ದಾರೆ. ಆಮೇಲೆ ಇದು ಮಾರತಳ್ಳಿದು 470 ಬೆಳ್ಳಂದೂರಿಂದ, ಅದರಲ್ಲಿ 80 ವೋಟರ್ಸ್ ಇದ್ದಾರೆ ಅಂತ ಹೇಳಿದ್ದೀರಿ ನೀವು. ಅದರಲ್ಲಿ 6 ಜನ ಓಟ್ ಹಾಕಿದ್ದಾರೆ. ಚೆಕ್ ಮಾಡಿರೋ, ನಾನು ರಿಯಾಲಿಟಿ ಚೆಕ್ಕಿಗೆ ಹೋಗಿದ್ದೀನಿ ನಿನ್ನೆ. ಆಮೇಲೆ 243 ಯಾವುದು ಬ್ರೇವರಿ ಅಂತ ಜೋರು ಹೇಳಿದಾರಲ್ಲ, ಅದರದ್ದೇ ನೆನಪಿರುತ್ತೆ ರಾಹುಲ್ ಗಾಂಧಿಗೆ. ಅದು 68ರಲ್ಲಿ 2 ಓಟ್ ಹಾಕಿರೋದು. ಹಾಂ, ಓಟ್ ಎಷ್ಟು ಹಾಕಿದಾರೆ? 1 ಲಕ್ಷ ಚೋರಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ ನೀವು. ಎಷ್ಟು ವೋಟಿಂಗ್ ಆಗಿದೆ ಅದನ್ನು ಹೇಳಬೇಕಾಗಿತ್ತು. ಮತ್ತು ರಿಯಾಲಿಟಿ ಏನು ಇದು ನಾನು ಹೇಳ್ತಾ ಇರೋದು. ಕಳಿಸಿ, ನಿಮ್ಮವ್ರನ್ನ ಚೆಕ್ ಮಾಡಿಸಿ. ಯಾರು ಬೇಡ ಅಂತ ಹೇಳಿದ್ರೆ? 6 ತಿಂಗಳು ತಗೊಂಡು ನಾವು ರಿಸರ್ಚ್ ಮಾಡಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ತಾವು ಎಷ್ಟು ಸಮಯ ತಗೊಂಡ್ರಿ ಇದನ್ನು ಪತ್ತೆ ಹಚ್ಚೋದಕ್ಕೆ? ನಾನು ಫೀಲ್ಡಲ್ಲಿದ್ದೀನಿ. ನನಗೇನು 6 ತಿಂಗಳು ಬೇಕಾಗಿಲ್ಲ. ನನ್ನ ಹತ್ರ ಡಾಕ್ಯುಮೆಂಟು ಇರ್ತವೆ. ಪ್ರತಿ ಚುನಾವಣೆದು ನಮ್ಮ BLAಗಳು ಚುನಾವಣೆ ಮಾಡಿದ ಮೇಲೆ ಅವ್ರು ಮಾರ್ಕ್ ಮಾಡಿರ್ತಾರೆ ಯಾರ್ಯಾರು ವೋಟರ್ಸ್ ಹಾಕಿದಾರೋ ಇಲ್ವೋ ಏನು ಅಂತ. ನಮ್ಮ ನೆಟ್ವರ್ಕ್ ಪಕ್ಕಾ ಇದೆ. ನನಗೊಂದು 6 ಗಂಟೆಯೊಳಗೆ ಇಷ್ಟೆಲ್ಲ ಮಾಹಿತಿ ತೆಗೆದಿದ್ದೀನಿ. ಇನ್ನೊಂದು ಸ್ವಲ್ಪ ಒಂದು ವಾರ ಟೈಮ್ ಕೊಟ್ಟರೆ ಇನ್ನೂ ಜಾಸ್ತಿ ಮಾಹಿತಿ ತೆಗಿತೀನಿ ಕಾಂಗ್ರೆಸ್ನವ್ರದ್ದು, ಅವ್ರ ಕ್ಷೇತ್ರಗಳಲ್ಲಿ ಏನೇನು ಅನಾಹುತಗಳು ಮಾಡಿದ್ದಾರೆ ಅಂತ. ಸರ್, ರಾಹುಲ್ ಗಾಂಧಿಯ ಪ್ರಮುಖ ಆರೋಪ ಇರುವಂಥದ್ದು 25 ಸೀಟ್ನ ಗೆದ್ದು, ಅಂದರೆ ಕಡಿಮೆ ಅಂತರದಲ್ಲಿ ಏನು ಗೆದ್ದಿದ್ದಾರೆ, ಆ ಮೂಲಕ ಮೋದಿಯವರು 3ನೇ ಟರ್ಮಲ್ಲಿ ಪ್ರಧಾನಿಯಾಗಿದ್ದಾರೆ ಅನ್ನುವಂಥದ್ದು. ಆದರೆ ಆ 25 ಕ್ಷೇತ್ರ ಏನಿದೆ ಅದೆಲ್ಲವೂ ಕೂಡ ಮತಗಳತನ ಆಗಿದೆ ಅನ್ನುವಂಥ ಆರೋಪ ಇಲ್ಲಿ ಆಗೇ ಇಲ್ಲಲ್ಲ. ನಾ ಹೇಳ್ತಾ ಇದ್ದೀನಲ್ಲ, ಮಹದೇವಪುರ ಥರನೇ ಎಲ್ಲ ಕಡೆನೂ ಇರೋದು. ನಾನು ಹೇಳ್ತಾ ಇದ್ದೀನಿ, ನೀವು ಶುದ್ಧ ಸುಳ್ಳು. ನಾ ಅದಕ್ಕೆ ಹೇಳಿದೆ, ಅವನ ಆರೋಪ ಮಾಡಿ ನಮ್ಮದು ಪ್ರತ್ಯಾರೋಪ. ಕಾಂಗ್ರೆಸ್ ಕ್ಷೇತ್ರದ್ದೇ ಎಕ್ಸಾಂಪಲ್ಸ್ ಕೊಟ್ಟಿದ್ದು ನಾನು. ಅಂದರೆ ಅಲ್ಲಿ ಸರಿ ಇದೆಯಾ? ಇದೆಲ್ಲ ತಪ್ಪು, ಅದು ಸರಿ. ಹೊಗಳೇ ಬಿಡ್ತಾ ಇದ್ದಾರೆ. ಅಕ್ರಮವನ್ನು ಹೊರತಂದು ಜನರಿಂದ ಚೀಮಾರಿ ಹಾಕಿಸ್ತೇವೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರುವಂಥದ್ದು. ಇದನ್ನು ಹೇಗೆ ತಾವು ನೋಡ್ತೀರಿ ಅಂತ? ಯಾಕಂದ್ರೆ ತಾವಿಲ್ಲಿ ಆರೋಪವೇ ನಾವು ಹಾಕ್ಬೇಕಾಗಿಲ್ಲ, ಜನನೇ ಹಾಕ್ತಾ ಇದ್ದಾರೆ. ಈಗ ಜನನೇ ಹಾಕ್ತಾರೆ. ಅವ್ರಿಗೆ ಚೀಮಾರಿ ಹಾಕ್ಸ್ಕೊಳ್ಳೋಕ್ಕೆ ಸ್ಟೇಟ್ಮೆಂಟ್ಗಳನ್ನು ಮಾಡೋದವರು. ಥ್ಯಾಂಕ್ ಯು. ಸರ್, ನಿನ್ನೆ ಎಲೆಕ್ಷನ್ ಕಮಿಷನ್ ಒಂದು ಟ್ವೀಟ್ ಅನ್ನು ಮಾಡುತ್ತೆ. ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ದಾಖಲೆಯನ್ನು ಕೊಡಿ, ನಮಗೆ ದೂರನ್ನು ಸಲ್ಲಿಸಿ, ಇಲ್ಲದೆ ಹೋದರೆ ಈ ರೀತಿಯ ಆರೋಪಗಳನ್ನ ಮಾಡಬೇಡಿ ಅನ್ನುವಂಥ ರೀತಿಯಲ್ಲಿ ಅವರು ಮಾಡುತ್ತೆ. ಆದರೆ ರಾಹುಲ್ ಗಾಂಧಿ ಅವರು ಇವತ್ತು ದೂರು ಕೊಡೋದಕ್ಕೆ ಹೋಗೋದೇ ಇಲ್ಲ. DK ಶಿವಕುಮಾರ್ ಅವರು ಹೋಗ್ತಾರೆ. ಅದು ಸ್ಪೆಷಾಲಿಟಿ ರಾಹುಲ್ ಗಾಂಧಿ, ಹಿಟ್ ಆ್ಯಂಡ್ ರನ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ಇನ್ನಷ್ಟು ರಿಸರ್ಚ್ ಮಾಡಿ ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಕೆಲಸ ಏನಾದರೂ ಮಾಡ್ತೀರಾ ಹೇಗೆ ಅಂತ? ಡೆಫಿನೆಟ್ಲಿ ಮಾಡ್ತೀವಿ. ಅವ್ರು 6 ತಿಂಗಳು ತೊಗೊಂಡು ಎಷ್ಟು ತೆಗೆದಿದ್ದಾರಲ್ಲ ಒಂದು ಮಹದೇವಪುರದ್ದು, ನಾವು 6 ತಿಂಗಳಲ್ಲಿ 224ರದ್ದು ತೆಗೆಯುವಂಥ ಶಕ್ತಿ ನಮಗಿದೆ. ಇದಿಷ್ಟು ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಅವರು ಹೇಳ್ತಾ ಇರುವಂಥದ್ದು. ಮತಗಳ್ಳತನದ ಆರೋಪಕ್ಕೆ ಏನು ಆರೋಪವನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ರು, ಅದು ಈ ಒಂದು ಮಹದೇವಪುರ ಕ್ಷೇತ್ರದಲ್ಲಿ ಆಗಿಯೇ ಇಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇರುವುದು. ಜೊತೆಗೆ ಈ ಒಂದು ಇಲ್ಲ ಸಲ್ಲದ ಆರೋಪವನ್ನು ರಾಹುಲ್ ಗಾಂಧಿ ಅವರು ಮಾಡಬಾರದು ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ಮಾತನಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.